ಇನ್ನು ಡಿಕೆ ಶಿವಕುಮಾರ್ ಅವರ ಜೊತೆಗೆ 13 ಸಚಿವರ ಪ್ರಮಾಣ ವಚನ. ಯಾರ್ಯಾರು? ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಕೆಎಚ್ ಮುನಿಯಪ್ಪನವರಿಗೂ ಕೂಡ ಕರೆ ಹೋಗಿದೆ. ಕೆಜೆ ಜಾರ್ಜ್ ಅವರು, ಆಲ್ಮೋಸ್ಟ್ ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂತಹ ಹಿರಿಯ ಸಚಿವರಿಗೆ ಸಚಿವ ಸ್ಥಾನ ಸಿಗುತ್ತೆ. ಎಂಬಿ ಪಾಟೀಲ್, ರಾಮಲಿಂಗ ರೆಡ್ಡಿಯವರಿಗೂ ಕೂಡ ಕರೆ ಹೋಗಿದೆ. ಸತೀಶ್ ಜಾರಕಿಹೊಳಿ ಅವರು, ಒಟ್ಟು 13 ಮಂದಿ ಶಾಸಕರು ಸಚಿವರಾಗಿ ಇವತ್ತು ಪದಗ್ರಹಣ ಮಾಡಲಿದ್ದಾರೆ. ಕೃಷ್ಣ ಭೈರೇಗೌಡ ಅವರಿಗೂ ಕೂಡ ಕರೆ ಹೋಗಿದೆ. ಇನ್ನು ಯತೀಂದ್ರ ಸಿದ್ದರಾಮಯ್ಯನವರ ಪುತ್ರ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯನವರಿಗೂ ಕೂಡ ಕರೆ ಹೋಗಿದೆ. ಈಶ್ವರ್ ಖಂಡ್ರೆ ಅವರು ನೂತನ ಸಚಿವರಾಗಲಿದ್ದಾರೆ. ಇವತ್ತು ಡಿಕೆ ಅವರ ಸಂಪುಟವನ್ನ ಸೇರ್ಪಡೆಗೊಳ್ಳಲಿದ್ದಾರೆ. ಭೈರತಿ ಸುರೇಶ್ ಅವರು ಕೂಡ, ಶರಣಪ್ರಕಾಶ್ ಪಾಟೀಲ್ ಅವರು, ಇವರ ಹೆಸರು ಕೇಳಿ ಬಂದಿತ್ತು. ಅಂದರೆ ಆರಂಭದಿಂದಲೂ ಕೂಡ ಇರಲಿಲ್ಲ. ಆದರೆ ಕೊನೆ ಕ್ಷಣದಲ್ಲಿ ಶರಣಪ್ರಕಾಶ್ ಪಾಟೀಲ್ ಅವರಿಗೆ ಸಂಪುಟದಲ್ಲಿ ಸ್ಥಾನ ಕೊಡುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ TV9 ಮಾಹಿತಿಯನ್ನು ನೀಡಿತ್ತು. ಅಂತೆಯೇ ಶರಣಪ್ರಕಾಶ್ ಪಾಟೀಲ್ ಅವರು ಕೂಡ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಒಟ್ಟು 13 ಮಂದಿ ಸಚಿವರ ಪ್ರಮಾಣ ವಚನಕ್ಕೆ ಈಗಾಗಲೇ ಎಲ್ಲ ರೀತಿಯ ತಯಾರಿಗಳಾಗ್ತಾ ಇದೆ. ಪ್ಲಸ್ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿದ್ದಾರೆ. ಯಾರ್ಯಾರು ಸಚಿವ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಅವರಿಗೆ ಮೊದಲ ಪಟ್ಟಿಯಲ್ಲಿ ನಿರಾಸೆ ಆಗಿರುವುದಂತೂ ಪಕ್ಕ. ಅವರುಗಳಿಂದ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅನ್ನೋ ಕುತೂಹಲವು ಒಂದು ಕಡೆಯಾದರೆ, ಮೊದಲ ಪಟ್ಟಿಯಲ್ಲಿ ಹೆಚ್ಚು ಹಿರಿಯ ಶಾಸಕರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಯತೀಂದ್ರ ಸಿದ್ದರಾಮಯ್ಯನವರ ಹೊರತಾಗಿ ಖುದ್ದು ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟಪಡಿಸಿದ್ರು. 13+ ಅಂತಂದ್ರು. ಅಂದರೆ 13 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಜೊತೆಗೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಲಿದ್ದಾರೆ. ಈಗಾಗಲೇ ಮಾಜಿ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಟ್ಟಿದ್ದಾರೆ. ಜೊತೆಗೆ ಸಚಿವಗಿರಿಗೆ ಬರಲಿರುವಂಥವರಿಗೆಲ್ಲರಿಗೂ ಕೂಡ ಕರೆ ಹೋಗಿದೆ. ಆ ಲಿಸ್ಟ್ ನೋಡ್ತಾ ಇದ್ದೀವಿ. TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಸಿಕ್ಕಿರುವಂತಹ ಲಿಸ್ಟ್. ಕಾರ್ನಲ್ಲಿ ಹೋಗ್ತಲೂ ಕೈಯಲ್ಲಿ ಲಿಸ್ಟ್ ಹಿಡಿದು ಒಬ್ಬೊಬ್ಬರಿಗೆ ಕರೆ ಮಾಡ್ತಾ ಇದ್ರು ಡಿಕೆ ಶಿವಕುಮಾರ್. ಆ ಲಿಸ್ಟಲ್ಲಿ ಗಮನಿಸ್ತಾ ಇದ್ದೀವಿ, 14 ಹೆಸರುಗಳು ಕೇಳಿ ಬರ್ತಾ ಇದೆ. ಅಂದರೆ ಡಿಕೆ ಶಿವಕುಮಾರ್ ಅವರನ್ನ ಸೇರಿಸಿ 14, ಡಿಕೆಶಿ ಪ್ಲಸ್ 13 ಸಚಿವರು. 13+ ಅಂದ್ರು ಡಿಕೆ ಶಿವಕುಮಾರ್. ಅದರಂತೆ ಆ ಲಿಸ್ಟ್ ನಲ್ಲಿರುವಂತಹ ಹೆಸರುಗಳನ್ನ ಗಮನಿಸ್ತಾ ಇದ್ದೀವಿ. ಆ ಲಿಸ್ಟ್ ಈಗ ನಮ್ಮ ಸ್ಕ್ರೀನ್ ಮೇಲೆ. ಈಗಾಗಲೇ TV9 ಎಕ್ಸ್ಕ್ಲೂಸಿವ್ ಆಗಿ ಯಾರೆಲ್ಲ ಡಿಕೆ ಸಂಪುಟಕ್ಕೆ ಮೊದಲ ಹಂತದಲ್ಲೇ ಸೇರ್ಪಡೆಯಾಗ್ತಾರೆ ಅನ್ನೋದನ್ನ ಸ್ಪಷ್ಟಪಡಿಸಿತ್ತು. ಅದರಂತೆ ಆ ಲಿಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ. ಕೆಎಚ್ ಮುನಿಯಪ್ಪ, ಕೆಜೆ ಜಾರ್ಜ್, ಎಂಬಿ ಪಾಟೀಲ್, ರಾಮಲಿಂಗ ರೆಡ್ಡಿ, ಕೃಷ್ಣ ಬೈರೇಗೌಡ ಇವರೆಲ್ಲರೂ ಕೂಡ, ಪರಮೇಶ್ವರ್ ರಾಮಲಿಂಗಾರೆಡ್ಡಿ ಕೂಡ ಡಿಕೆ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದು, ಪರಮೇಶ್ವರ್ ಅವರು DCM ಆಗ್ತಾರೆ ಅನ್ನೋದು ಪಕ್ಕಾ ಆಗಿದೆ. ಜೊತೆಗೆ UT ಖಾದರ್, ಸ್ಪೀಕರ್ ಆಗಿದ್ದಂತಹ UT ಖಾದರ್ ಕೂಡ ಈ ಬಾರಿ ಸಚಿವಗಿರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಮೊದಲ ಹಂತದಲ್ಲೇ ಅವಕಾಶ ಸಿಕ್ಕಿದೆ. ಪ್ರಿಯಾಂಕ್ ಖರ್ಗೆ ಕೂಡ ಮಿನಿಸ್ಟ್ರಿ ಜೊತೆಗೆ ಗೃಹ ಸಚಿವ ಖಾತೆ ಸಿಗುತ್ತೆ ಅನ್ನುವಂಥದ್ದು. ನಮ್ಮ ಪ್ರತಿನಿಧಿ ಪ್ರಸನ್ನ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, TV9 ಆರಂಭದಿಂದಲೂ ಕೂಡ ಹೇಳ್ತಾ ಇತ್ತು ಯಾರೆಲ್ಲರಿಗೂ ಕೂಡ ಈ ಬಾರಿ ಅವಕಾಶ ಸಿಗುತ್ತೆ ಅಂತ. ಅದರಂತೆ ಪಟ್ಟಿ ಸಿಕ್ಕಿದೆ. ಎಕ್ಸ್ಕ್ಲೂಸಿವ್ ಆದಂತಹ ಲಿಸ್ಟ್ ಅನ್ನ ಗಮನಿಸ್ತಾ ಹೋದಾಗ ಬಹುತೇಕ ಸಿದ್ದು ಸಂಪುಟದಲ್ಲಿ ಇದ್ದಂಥವರಿಗೆ ಅವರೆಲ್ಲರಿಗೂ ಕೂಡ ಅವಕಾಶ, ಹಿರಿಯರಿಗೆ ಮಣೆ ಹಾಕಿರುವಂತದ್ದು ಹೈಕಮಾಂಡ್. ಆ ಲಿಸ್ಟ್ ಅನ್ನು ನೋಡ್ತಾ ಹೋದ್ರೆ ಇನ್ನು ಮುಂದಿನ ಹಂತದಲ್ಲಿ ಹೊಸ ಮುಖಗಳಿಗೆ ಅವಕಾಶನ ಅಂತ. ಪ್ರತಿಮಾ, TV9 ಪ್ರಸಾರ ಮಾಡಿದಂಥ ಸುದ್ದಿ ಕೇವಲ ಊಹಾಪೋಹಗಳಾಗಿರಲಿಲ್ಲ, ಅದು ಕ್ಷಣ ಕ್ಷಣದ ಅಪ್ಡೇಟ್ ಆಗಿತ್ತು. ನಾಯಕರು ಹೇಗೆಲ್ಲ ಚರ್ಚೆ ಮಾಡಿದ್ದಾರೆ, ಹೇಗೆಲ್ಲ ಮಾಹಿತಿಯನ್ನು ತೆಗೆದುಕೊಂಡಿದ್ದಾರೆ, ಹೇಗೆಲ್ಲ ಪಟ್ಟಿಯನ್ನು ಮಾಡ್ತಾ ಇದ್ದಾರೆ, ಅದರ ಆಧಾರದ ಮೇಲೆ ನಾವು ಕ್ಷಣ ಕ್ಷಣದ ಸುದ್ದಿಯನ್ನು ಕೊಡ್ತಾ ಬಂದಿದ್ವಿ. ಅದು ಈಗ ಖಚಿತವಾಗಿದೆ. ಇದೀಗ ಅಧಿಕೃತವಾಗಿ 13 ಪ್ಲಸ್ ಡಿಕೆ ಶಿವಕುಮಾರ್ ಒಬ್ಬರನ್ನ ಸೇರಿ ಒಟ್ಟು 14 ಮಂದಿ ರಾಜಭವನದಲ್ಲಿ, ಲೋಕಭವನದಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥದ್ದು ಖಚಿತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಇದೀಗ ಒಬ್ಬೊಬ್ಬರಾಗಿ ಎಲ್ಲ ನಾಯಕರಿಗೂ ಕೂಡ ಕರೆ ಮಾಡಿ ಮಾಹಿತಿಯನ್ನು ಹಂಚಿಕೊಂಡು ಎಲ್ಲರನ್ನೂ ಕೂಡ ಪ್ರಮಾಣ ವಚನಕ್ಕೆ ಸ್ವಾಗತ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಯಾರು ಕೀ ಪೋಸ್ಟ್ಗಳಲ್ಲಿದ್ರು, ಸರ್ಕಾರದ ಪಾಲಿಸಿಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಪ್ರಮುಖವಾದ ಪಾತ್ರವನ್ನ ಯಾರು ನಿರ್ವಹಿಸ್ತಾ ಇದ್ರು, ಜೊತೆಗೆ ಹೈಕಮಾಂಡ್ನ ಮಟ್ಟದಲ್ಲೂ ಕೂಡ ಇವರು ಸಮುದಾಯಗಳನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಸಮರ್ಥರು ಅನ್ನುವಂಥ ವಿಶ್ವಾಸವನ್ನ ಯಾರು ಗಳಿಸಿದ್ರು, ಆ ಎಲ್ಲ ನಾಯಕರಿಗೆ ಇದೀಗ ಮೊಟ್ಟ ಮೊದಲ ಲಿಸ್ಟ್ನಲ್ಲಿ ಹೈಕಮಾಂಡ್ ಒಂದು ಅವಕಾಶವನ್ನ ಮಾಡಿಕೊಟ್ಟಿದೆ. ಒಟ್ಟು 13 ಪ್ಲಸ್ 1 ಡಿಕೆ ಶಿವಕುಮಾರ್ ಸೇರಿದಂತೆ ಒಟ್ಟು 14 ಮಂದಿಗೆ ಈ ಸಂಪುಟದಲ್ಲಿ ಅವಕಾಶ ಸಿಕ್ಕಂತಾಗಿದೆ. ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ನಿನ್ನೆ ತಡರಾತ್ರಿ, ಮಧ್ಯರಾತ್ರಿ ಸೇರ್ಪಡೆಯಾಗುವ ಮೂಲಕ
ಈಗ ಜಾತಿವಾರು ನೋಡ್ತಾ ಹೋದ್ರೆ 3 ಲಿಂಗಾಯತ ಸಮುದಾಯದ ನಾಯಕರಿಗೆ ಅವಕಾಶವನ್ನು ಕೊಡಲಾಗಿದೆ. ಒಬ್ಬರು ಮುಸ್ಲಿಂ ಸಮುದಾಯದ ಯುಟಿ ಖಾದರ್ ಅವರು ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಕ್ರಿಶ್ಚಿಯನ್ ಆಗಿ KJ ಜಾರ್ಜ್ ಅವರು ಸಮುದಾಯವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಕುರುಬ ಸಮುದಾಯದಲ್ಲಿ ಬೈರತಿ ಸುರೇಶ್ ಮತ್ತು ಯತೀಂದ್ರ ಅವರು ಅವಕಾಶವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಒಕ್ಕಲಿಗ ಸಮುದಾಯ DK ಶಿವಕುಮಾರ್ ಅವರು ಸೇರಿ ಒಟ್ಟು 3 ಅವಕಾಶ ಕೊಟ್ಟಂತಾಗಿದೆ. ದಲಿತ ಸಮುದಾಯದ 3 ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿದ್ದಾರೆ, ಪ್ರಿಯಾಂಕ್ ಖರ್ಗೆ ಹಾಗೂ KH ಮುನಿಯಪ್ಪ ಇವರಿಗೆ ಅವಕಾಶವನ್ನು ಕೊಡೋ ಮೂಲಕ ಎಲ್ಲವನ್ನೂ ಕೂಡ ಬ್ಯಾಲೆನ್ಸ್ ಮಾಡುವಂತ ಪ್ರಯತ್ನವನ್ನ ಇದೀಗ ಮೊಟ್ಟ ಮೊದಲ ಕ್ಯಾಬಿನೆಟ್ ನಲ್ಲಿ ಮಾಡಿದಂತಾಗಿದೆ. ಇನ್ನುಳಿದಂತೆ ಯಾರಿಗೆಲ್ಲ ಅವಕಾಶ ಅನ್ನೋದು ಮುಂದಿನ ದಿನಗಳಲ್ಲಿ ನಿರ್ಧಾರ ಆಗುತ್ತೆ. ಸಮುದಾಯವಾರು ಅಸಮಾನತೆಯನ್ನು ಸರಿದೂಗಿಸಬೇಕು. ಮತ್ತೆ ಈಗ ಯಾರಿಗೆ ಅವಕಾಶ ಸಿಕ್ಕಿಲ್ಲ ಅಂತ ಸಮುದಾಯಗಳಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕಾಗುತ್ತೆ. ಜೊತೆಗೆ ಯುವಕರಿಗೆ ಮುಂದೆ ಮತ್ತೆ ಹೊಸ ಒಂದು ಪಟ್ಟಿಯಲ್ಲಿ ಅವಕಾಶವನ್ನು ಕೊಡುವಂತ ಒಂದು ದೊಡ್ಡ ಜವಾಬ್ದಾರಿ ಇದೀಗ DK ಶಿವಕುಮಾರ್ ಅವರ ಹೆಗಲಿಗೆ ಬಿದ್ದಂತಾಗಿದೆ. ಇವತ್ತು ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಮಾತನಾಡ್ತಾ ಬೇರೆ ಬೇರೆ ರಾಜ್ಯಗಳ ರಾಜಕಾರಣವನ್ನು ಗಮನಿಸಿಕೊಂಡು ಯುವಕರಿಗೆ ಹೆಚ್ಚಿನ ಅವಕಾಶವನ್ನು ಕೊಡಬೇಕಾಗುತ್ತೆ ಅನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಬಹುತೇಕ ಹೈಕಮಾಂಡ್ನ ಲೆಕ್ಕದಲ್ಲೂ ಕೂಡ ಅದೇ ಅಭಿಪ್ರಾಯ ಇದ್ದಂತೆ ಕಾಣಿಸ್ತಾ ಇದೆ. ಹಿರಿಯರ ಒಂದು ತಂಡವನ್ನು ಈಗ ರಚನೆ ಮಾಡಿದ್ದನ್ನು ಗಮನಿಸಿದ್ರೆ, ಈ 13-14 ಜನರ ಒಂದು ಟೀಮನ್ನು ರೆಡಿ ಮಾಡಿದ್ದನ್ನು ಗಮನಿಸಿದ್ರೆ ಮುಂದೆ ಹೊಸಬರಿಗೆ ಅವಕಾಶ ಕೊಡುವಂಥದ್ದು ಬಹುತೇಕ ನಿಶ್ಚಿತ ಆಗಿದೆ. ಈ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ ಇದ್ದಂಥವ್ರನ್ನ ಮತ್ತೆ ಮುಂದುವರಿಸುವಂಥ ಅವಕಾಶಗಳ ಬಗ್ಗೆ ಹೈಕಮಾಂಡ್ ಆಲೋಚನೆ ಮಾಡಿದಂತೆ ಕಾಣಿಸ್ತಾ ಇಲ್ಲ. ಇನ್ನುಳಿದಂಥ 14-15 ಮಂದಿ ಅಥವಾ 16 ಮಂದಿಗೆ ಏನು ಅವಕಾಶ ಸಿಗುತ್ತೆ ಅದು ಹೊಸಬರಾಗಿರ್ತಾರೆ. ಅದು ಕೇವಲ ಹೊಸ ಮುಖಗಳು ಅಥವಾ ಅನುಭವದ ಆಧಾರದ ಮೇಲೆ ಯಾರು 3-4 ಬಾರಿ 5-6 ಬಾರಿ ಇದ್ದಾರೆ ಅಂತವರಿಗೆ ತಾವು ಹೇಳ್ತಾ ಇರೋ ಹಾಗೆ ಪ್ರಬಲ ಸಮುದಾಯಗಳ ಜೊತೆಗೆ ಇತರರಿಗೂ ಕೂಡ ಅವಕಾಶ ಕೊಡಲಾಗಿದೆ. ಈ ಬಗ್ಗೆ ನಿಮ್ಮಿಂದ ಮಾಹಿತಿ ಪಡಿತಾ ಹೋಗ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ಲಿಂಗಾಯತ ಸಮುದಾಯಕ್ಕೆ 3 ಸಚಿವ ಸ್ಥಾನ ಭಾಗ್ಯ, ಕುರುಬ ಸಮುದಾಯದಿಂದಲೂ 2 ಸಚಿವಗಿರಿ, DK ಶಿವಕುಮಾರ್ ಸೇರಿದಂತೆ ಸಂಪುಟಕ್ಕೆ 3 ಒಕ್ಕಲಿಗರು, ಇನ್ನು ದಲಿತ ಸಮುದಾಯದಿಂದ 3 ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಅಹಿಂದ ವರ್ಗಕ್ಕೂ ಸಿಕ್ಕಿದೆ, STಗೆ 1, ಮುಸ್ಲಿಂಗೆ 1, ಓರ್ವ ಕ್ರಿಶ್ಚಿಯನ್ಗೆ ಪ್ರಾತಿನಿಧ್ಯ. ಇವತ್ತು DK ಶಿವಕುಮಾರ್ ಜೊತೆಗೆ 13 ಮಂದಿ ಪ್ರಮಾಣ ವಚನವನ್ನ ಸ್ವೀಕರಿಸ್ತಾರೆ. ಇಲ್ಲಿ ಜಾತಿ ಸಮೀಕರಣಕ್ಕೆ ಒತ್ತು ಕೊಡಲಾಗಿದೆ ಅನ್ನೋದು ಸ್ಪಷ್ಟ. ಪ್ರಸನ್ನ ವಿವರಿಸ್ತಾ ಇದ್ರು. ಪ್ರಸನ್ನ, ತಾವು ಹೇಳ್ತಾ ಇದ್ರಿ ಸಮುದಾಯವಾರು ಅಂದ್ರೆ ಎಲ್ಲಾ ಸಮುದಾಯಕ್ಕೂ ಕೂಡ ಸಮಾನವಾದಂತಹ ಅವಕಾಶವನ್ನ ಕೊಡೋ ನಿಟ್ಟಿನಲ್ಲಿ ಇಲ್ಲಿ ಪ್ರಮುಖವಾದ ಎಚ್ಚರಿಕೆಯ ಹೆಜ್ಜೆಯನ್ನ ಇಡಲಾಗಿದೆ ಅಂತ ಅನ್ನೋದು ಗಮನಿಸ್ತಾ ಇದೆ ಅಂತ. ಹೌದು ಪ್ರತಿಮಾ, ಇದೀಗ DK ಶಿವಕುಮಾರ್ ಅವರ ಮೇಲೆ ಇದ್ದಂತಹ ಮತ್ತು ಹೈಕಮಾಂಡ್ ಮೇಲೆ ಇದ್ದಂತಹ ಸವಾಲು ಅದೇನೆ. ಅಂದ್ರೆ ಎಲ್ಲರೂ ಕೂಡ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನುವಂಥದ್ದು. ಒಂದು, ಸಿದ್ದರಾಮಯ್ಯನವರು ನಿರ್ಗಮನಿಸಿದ ಬಳಿಕ ಅವರ ಮೇಲೆ ಒಂದು ದೊಡ್ಡ ನಿರೀಕ್ಷೆ ಇದ್ದೇ ಇರುತ್ತೆ. ಸಹಜವಾಗಿ OBC ವರ್ಗ ಸಿದ್ದರಾಮಯ್ಯನವರು ಎಲ್ಲರನ್ನೂ ಕೂಡ ತೆಗೆದುಕೊಂಡು ಹೋಗುವಂತ ನಿಟ್ಟಿನಲ್ಲಿ ಒಂದು ಕ್ಯಾಬಿನೆಟ್ ಅನ್ನ ರಚನೆ ಮಾಡಿದ್ರು. ಒಕ್ಕಲಿಗ ಮತ್ತು ಲಿಂಗಾಯತರಿಗೆ ಅಲ್ಲಿ ಪ್ರಾಬಲ್ಯ ಇದ್ದಾಗಲೂ ಕೂಡ ಸುಮಾರು 18 ಮಂದಿ ಬೇರೆ ಬೇರೆ ವರ್ಗಗಳನ್ನ, ಬೇರೆ ಬೇರೆ ಜಾತಿ ಸಮುದಾಯಗಳನ್ನ ಪ್ರತಿನಿಧಿಸುವಂತಹ ನಾಯಕರಿಗೆ ಸಂಪುಟದಲ್ಲಿ ಅವಕಾಶವನ್ನು ಕೊಡಲಾಗಿತ್ತು. ಈಗಲೂ ಕೂಡ ಒಂದೇ ವರ್ಗವನ್ನ ಸಂಪುಟದಲ್ಲಿ ಸೇರಿಸುವಂತ ಕೆಲಸವನ್ನ ಖಂಡಿತವಾಗ್ಲೂ ಕೂಡ ಈಗ ಹೈಕಮಾಂಡ್ ಮಾಡಿಲ್ಲ. ಲಿಂಗಾಯತರು, ಒಕ್ಕಲಿಗ ಸಮುದಾಯ ಇಬ್ಬರಿಗೂ ಕೂಡ ತಲಾ 3 ಸ್ಥಾನಗಳನ್ನ ನೀಡಲಾಗಿದೆ. ಅಂದ್ರೆ 6 ಸಚಿವ ಸ್ಥಾನ ಅಲ್ಲಿಗೆ ಹೋಯಿತು. ಇನ್ನುಳಿದಂತೆ ದಲಿತ ಸಮುದಾಯದ 3 ಅವಕಾಶವನ್ನು ಕೊಡಲಾಗಿದೆ. ಮೈನಾರಿಟಿಗಳನ್ನು ಕೂಡ ನಾವು ಕಡೆಗಣಿಸ್ತಾ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನು ಕೊಡುವಂತ ನಿಟ್ಟಿನಲ್ಲಿ UT ಖಾದರ್ ಅವರಿಗೆ ಅವಕಾಶ ಕೊಡಲಾಗಿದೆ. KJ ಜಾರ್ಜ್ ಅವರಿಗೆ ಒಂದು ಸ್ಥಾನವನ್ನ ಕಲ್ಪಿಸಿಕೊಡಲಾಗಿದೆ. ಅಹಿಂದ ವರ್ಗದಲ್ಲಿ ಪ್ರಮುಖವಾಗಿ ಮತ್ತು ಪ್ರಬಲವಾಗಿ ನಿಂತ ಕುರುಬ ಸಮುದಾಯದ ಬೈರತಿ ಸುರೇಶ್ ಅವರಿಗೆ ಮತ್ತು ಯತೀಂದ್ರ ಸಿದ್ದರಾಮಯ್ಯನವರಿಗೆ ಈ ಸಂಪುಟದಲ್ಲಿ ಸ್ಥಾನ ಸಿಗ್ತಾ ಇದೆ. ಅಂದ್ರೆ ಸಿದ್ದರಾಮಯ್ಯನವರ ಬಳಿಕ ಯತೀಂದ್ರ ಸಿದ್ದರಾಮಯ್ಯನವರು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾರೆ. ಸಿದ್ದರಾಮಯ್ಯನವರಿಗೆ ಅತ್ಯಂತ ಆಪ್ತರಾಗಿರುವಂತಹ ಬೈರತಿ ಸುರೇಶ್ ಅವರು ಕೂಡ ಸಂಪುಟದಲ್ಲಿ ಸ್ಥಾನವನ್ನ ಗಿಟ್ಟಿಸಿದ್ದಾರೆ. ನಿಜ, ಕೆಲವೊಂದಿಷ್ಟು ಮಂದಿ ಹಿರಿಯರಿಗೆ ಈ ಒಂದು ಪಟ್ಟಿಯಿಂದ ಬೇಸರ ಆಗಿರುವಂತದ್ದು ಖಂಡಿತ. ಬೇಸರವನ್ನ ಅವರು ಹೊರಹಾಕದೇ ಇರಬಹುದು, ಆದರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಒಂದಷ್ಟು ಕಸರತ್ತುಗಳು ಕೇವಲ 1-2 ಗಂಟೆ ಅಲ್ಲ, ಕಳೆದ 48 ಗಂಟೆಗಳಿಂದ ನಡೆದಿದೆ. ಈಶ್ವರ್ ಖಂಡ್ರೆ ಅವ್ರನ್ನ ಬಿಡಬೇಕಾಗುತ್ತಾ, ಶರಣ್ ಪ್ರಕಾಶ್ ಪಾಟೀಲ್ ಎಂಟ್ರಿ ಆದ್ರೆ ಹೇಗೆ, ಈ ರೀತಿಯ ಲೆಕ್ಕಾಚಾರಗಳು ನಡೆದಿದ್ದಾವೆ. ಮುನಿಯಪ್ಪ ಅವರನ್ನ ಬಿಟ್ಟರೆ ಹೇಗೆ, ಅವರ ಮಗಳನ್ನ ಎಂಟ್ರಿ ಮಾಡ್ಕೊಂಡ್ರೆ ಹೇಗೆ ಅನ್ನುವಂತಹ ಲೆಕ್ಕಾಚಾರಗಳು ನಡೆದಿದ್ದಾವೆ. ಇದೀಗ ಮುನಿಯಪ್ಪ ಅವರು ಅವರ ಸ್ಥಾನ ಬಹುತೇಕ ಖಚಿತವಾದಂತಹ ಹಿನ್ನೆಲೆಯಲ್ಲಿ ದಲಿತ ಎಡಗೈ ಸಮುದಾಯವನ್ನು ಪ್ರತಿನಿಧಿಸುವಂತಹ ರೂಪಕಲಾ ಶಶಿದವರಿಗೆ ಸ್ಥಾನ ಸಿಗುವಂತಹ ಸಾಧ್ಯತೆಗಳು ಇಲ್ಲವೇ ಇಲ್ಲ. ಕೋಲಾರ ಜಿಲ್ಲೆಯಲ್ಲಿ ಈಗ ಹೊಸ ನಾಯಕರಿಗೆ ಒಂದು ಅವಕಾಶ ಸಿಗುತ್ತೆ. ಇನ್ನುಳಿದಂತೆ ರಾಯಚೂರಲ್ಲೂ ಕೂಡ ಬೇರೆ ನಾಯಕರಿಗೆ ಒಂದು ಅವಕಾಶ ಸಿಗುವಂತಹ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಬೀದರ್ನಲ್ಲಿ ಗೆದ್ದಂತದ್ದೇ ಈಶ್ವರ್ ಖಂಡ್ರೆ ಮತ್ತು ರಹೀಂ ಖಾನ್ ಅವರಿಗೆ ಈ ಸಂಪುಟದಲ್ಲಿ ಸ್ಥಾನ ಸಿಕ್ಕಿಲ್ಲ. ಮುಂದೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದ್ದಾವೆ. ಹೀಗಾಗಿ ಬೀದರ್ ಜಿಲ್ಲೆಯ ಪ್ರಾತಿನಿಧ್ಯ ಅಲ್ಲಿಗೆ ಸರಿ ಹೋದಂತಾಯ್ತು. ದಲಿತ ಸಮುದಾಯದ ವಿಚಾರಕ್ಕೆ ಬಂದ್ರೆ ಪರಮೇಶ್ವರ್ ಅವರನ್ನ ಉಪಮುಖ್ಯಮಂತ್ರಿಗಳನ್ನಾಗಿ ಮಾಡಲಾಗ್ತಾ ಇದೆ. ಅಂದ್ರೆ ಆ ಮೂಲಕ ಈ ಹಿಂದೆ 2023ರ ಚುನಾವಣೆಯಲ್ಲಿ ದಲಿತ ವರ್ಗವನ್ನ
ಒಗ್ಗೂಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಮತ್ತು ಒಳ ಮೀಸಲಾತಿಯ ಗೊಂದಲಗಳನ್ನ ಬಗೆಹರಿಸೋದ್ರಲ್ಲೂ ಕೂಡ ಮೇನ್ ಕ್ಯಾರೆಕ್ಟರ್ ಆಗಿದ್ದಂತಹ ಪರಮೇಶ್ವರ್ ಅವರಿಗೆ ಜವಾಬ್ದಾರಿಯನ್ನು ಕೊಡೋ ಮೂಲಕ ಅವರ ಅನುಭವವನ್ನು ನಾವು ಸಮರ್ಥವಾಗಿ ಬಳಸ್ಕೊಳ್ತೀವಿ ಅನ್ನುವಂಥ ಮೆಸೇಜ್ ಅನ್ನ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಮತ್ತು ಇದು ಕೇವಲ ಸಿದ್ದರಾಮಯ್ಯ ಮತ್ತು ಹೈಕಮಾಂಡ್ನ ಪಟ್ಟಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಒಪ್ಪಿಗೆ ಕೂಡ ಈ ಪಟ್ಟಿಯಲ್ಲಿ ಇದ್ದೇ ಇರುತ್ತೆ. ಯಾಕೆಂದ್ರೆ ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಅಂತ ನಾಯಕರನ್ನ ತೆಗೆದುಕೊಳ್ಬೇಕು ಅಂದ್ರೆ ಅದು ಕೇವಲ ಒಂದು ನಿರ್ಧಾರ ಆಗಿರೋದಿಲ್ಲ, ಒಂದು ಪಟ್ಟಿಯಲ್ಲಿ ಇರುವಂತಹ ನಿರ್ಧಾರ ಆಗಿರೋದಿಲ್ಲ. ರಾಮಲಿಂಗಾರೆಡ್ಡಿ ಅವ್ರನ್ನ ತೆಗೆದುಕೊಳ್ಳುವ ಮೂಲಕ ಅಲ್ಲಿ ರೆಡ್ಡಿ ಒಕ್ಕಲಿಗರಿಗೂ ಕೂಡ ಒಂದು ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ಮತ್ತು ಮುಂಬರುವಂತಹ GBA ಚುನಾವಣೆಯ ದೃಷ್ಟಿಯಿಂದಲೂ ಕೂಡ ರಾಮಲಿಂಗಾರೆಡ್ಡಿ ಮತ್ತು ಕೃಷ್ಣ ಬೈರೇಗೌಡರ ಪಾತ್ರದ ಬಗ್ಗೆ ಇದೀಗ ಮಹತ್ವದ ಸ್ಥಾನವನ್ನ ಸರ್ಕಾರ ಕೊಟ್ಟಂತಾಗಿದೆ. ಜೊತೆಗೆ ಮುಂದಿನ ದಿನಗಳಲ್ಲಿ ಆ ಖಾತೆ ಹಂಚಿಕೆ ವಿಚಾರದಲ್ಲೂ ಕೂಡ ಒಂದು ಎಚ್ಚರಿಕೆಯ ಹೆಜ್ಜೆಯನ್ನ ಖಂಡಿತವಾಗ್ಲೂ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳಿದ್ದಾವೆ. ಈ ಎಲ್ಲವನ್ನ ಗಮನಿಸಿದ್ರೆ ನಿನ್ನೆ ಮತ್ತು ಮೊನ್ನೆ ದಿನದ ನಡೆದಂತಹ ಚರ್ಚೆ ಈಗ ಸಾಮಾಜಿಕ ನ್ಯಾಯವನ್ನ ಹೇಗೆ ಕಾಪಾಡ್ತಾರೆ ಡಿ ಕೆ ಶಿವಕುಮಾರ್ ಅನ್ನೋದಾಗಿತ್ತು. ಈಗ ಮೇಲ್ನೋಟಕ್ಕೆ ಗಮನಿಸಿದಾಗೆ ಆ ಸಾಮಾಜಿಕ ನ್ಯಾಯವನ್ನ ಮೊದಲ ಪಟ್ಟಿಯಲ್ಲಿ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನಂತ ಆ ರೀತಿಯ ಪ್ರಯತ್ನವಂತೂ ಖಂಡಿತವಾಗಿಯೂ ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಇನ್ನುಳಿದಂತ ಸವಾಲು ಮುಂದಿನ ಪಟ್ಟಿ ಹೇಗಿರುತ್ತೆ ಅನ್ನುವಂಥದ್ದು. ಇದೇ ಸಮುದಾಯಗಳ ಆಧಾರದ ಲೆಕ್ಕಾಚಾರದಲ್ಲಿ ಏನಾದರೂ ಮತ್ತೆ ಯುವಕರಿಗೆ ಮಣೆ ಹಾಕಲಾಗತ್ತಾ ಅಥವಾ ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ ಒಂದು ಅವಕಾಶವನ್ನು ಕೊಡುವಂತ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಮತ್ತು ಹೈಕಮಾಂಡ್ ಅವರ ಪ್ರಯತ್ನ ಇರುತ್ತಾ ಅನ್ನುವಂಥದ್ದು ಒಂದು. ಇನ್ನೊಂದು ಪ್ರಮುಖ ವಿಚಾರ, ಈಗ ಸಿದ್ದರಾಮಯ್ಯನವರ ಪಾತ್ರದ ಬಗ್ಗೆಯೂ ಕೂಡ ಈಗ ಮತ್ತೊಂದು ಸುತ್ತಿನ ಚರ್ಚೆ ಆಗಬೇಕಾಗುತ್ತೆ. ಸಿದ್ದರಾಮಯ್ಯನವರು ಕೊಟ್ಟಂತ ಪಟ್ಟಿಯಲ್ಲಿ ಬಹುತೇಕರಿಗೆ ಸ್ಥಾನವನ್ನ ನೀಡಲಾಗಿದೆ. ಸತೀಶ್ ಜಾರಕಿಹೊಳಿ ಅವರನ್ನ ಹೊರತುಪಡಿಸಿ ಉಳಿದ ಎಲ್ಲ ನಾಯಕರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಪ್ರಸ್ತಾಪವನ್ನ ಮಾಡಿದ್ರು. ಹೆಚ್ಚುವರಿ ಮುಖ್ಯಮಂತ್ರಿಗಳ ವಿಚಾರದಲ್ಲೂ ಕೂಡ ಸಿದ್ದರಾಮಯ್ಯನವರ ಅಭಿಪ್ರಾಯ ವ್ಯಕ್ತವಾಗಿತ್ತು. ಈಗ ಸಿದ್ದರಾಮಯ್ಯನವರ ಅಭಿಪ್ರಾಯದ ಪ್ರಕಾರವೇ ಪರಮೇಶ್ವರ್ ಅವರಿಗೆ DCM ಸ್ಥಾನವನ್ನ ಕೊಡುವ ಮೂಲಕ ಸಿದ್ದರಾಮಯ್ಯನವರಿಗೂ ಕೂಡ ಮನ್ನಣೆ ಕೊಡುವಂತ ಕೆಲಸವನ್ನ ಈಗ ಹೈಕಮಾಂಡ್ ಮಾಡಿದ್ದನ್ನ ಗಮನಿಸಿದ್ರೆ ಒಂದು ಸವಾಲನ್ನ ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳ್ಬೋದು. ಒಂದು ಸಿದ್ದರಾಮಯ್ಯನವರ ನಿರ್ಗಮನದ ಒಂದು ಗೊಂದಲ ಬಗೆಹರಿತು. ಈಗ ಮೊದಲ ಗೊಂದಲ ಸದ್ಯಕ್ಕಂತೂ ಬಗೆಹರಿದಿದೆ. ಇದರ ಆಧಾರದ ಮೇಲೆ ಮುಂದೆ ಬೇಡಿಕೆಗಳು ಹೆಚ್ಚಾಗಬಹುದು ಅಥವಾ ಲೆಕ್ಕಾಚಾರಗಳು ಬೇರೆ ಬೇರೆ ನಾಯಕರ ತಲೆ ಕೆಳಗಾಗಬಹುದು. ಆದ್ರೆ ಸದ್ಯದ ಪಟ್ಟಿ ಅಂತೂ ಅದೆಲ್ಲವನ್ನು ಕೂಡ ಬ್ಯಾಲೆನ್ಸ್ ಮಾಡುವಂತ ನಿಟ್ಟಿನಲ್ಲಿ ಈ ಪಟ್ಟಿ ಸಿದ್ಧವಾದಂತೆ ಕಾಣಿಸ್ತಾ ಇದೆ. ಪ್ರತಿಮಾ, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಪ್ರಸನ್ನ.